ಹೆಲೋ, ಗುಡ್ ಮಾರ್ನಿಂಗ್ ಫ್ಯಾಮಿಲಿ, ಹೇಗಿದ್ದೀರೆಲ್ಲ? ಇಲ್ಲಿ ನೋಡಿ ಅಂತ ಈ ಕಡೆ ಸೂರ್ಯ ನೋಡ್ತಾ ಇದ್ದಾನೆ, ಆ ಕಡೆಯಿಂದ ಚಂದ್ರ ನೋಡ್ತಾ ಇದ್ದಾನೆ. ಹಾಗೆ ಒಂದೇ ದಿವಸ ಆಚೆ ಈಚೆಯಿಂದ ಚಂದ್ರ ಸೂರ್ಯ ನೋಡ್ತಾ ಇದ್ದಾರೆ ಇಬ್ಬರು. ಹಾಗೆ ನನ್ನ ಮಗಳು ಸ್ಕೂಲಿಗೆ ಹೊರಟದ್ದು ಬೈ 6:35 40ಗೆ ಬಸ್ ಬರುತ್ತೆ. ಇವಳನ್ನ ಸ್ಕೂಲ್ ಕಳಿಸಿ ಬಿಟ್ವೀನ್ 8:30 to 9 ನಾನು ಮತ್ತೆ ಮಲಗ್ತೀನಿ. ಕಣ್ಣು ಯಾಕೆ ಹೀಗಿದೆ ಅಂತನಾ? ಅಷ್ಟು ಬಿಸಿಲಿದೆ ಇಲ್ಲಿ ಹೊರಗಡೆ. ಬಿಸಿಲು ನೋಡಿ, ಎಷ್ಟು ಬಿಸಿಲಿದೆ ನೋಡಿ. ಹಾಗೆ ಸ್ವಲ್ಪ ಬೆಳಗ್ಗೆ ಗಾರ್ಡನ್ಗೆ ನೀರು ಹಾಕಿ ಆ ಕಡೆ ನೋಡಿದರೆ ನನ್ನ ಫ್ರೆಂಡ್ ಅವರ ಮನೆಯಲ್ಲಿ ತುಳಸಿದು ಹಾರ ಮಾಡ್ತಾ ಇದ್ದರು. ಹಾಗೆ ಹೋಗಿ ನೋಡ್ತಾ ಇದ್ದೆ. ಹಾಗೆ ಅವರು ಹೇಳ್ತಾಯಿದ್ರು ಹೀಗೆ 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 ಕಟ್ಟೋದು ಅಂತ. ಇಲ್ಲಿ ತುಳಸಿ ಗಿಡ ತುಂಬ ಇದೆ ನಮ್ಮದು ಗಾರ್ಡನಲ್ಲಿ. ಹಾಗೆ ದೇವರಿಗೆಲ್ಲ ಯೂಸ್ ಆಗ್ತದೆ ನೋಡಿ. ಇಷ್ಟು ದೊಡ್ಡ ಹಾರ ಮಾಡಿದರು. ಫ್ರೈಡೇ ಬೇರೆ ಅಲ್ವಾ ದೇವರಿಗೆ ಹಾಕಲಿಕ್ಕೆ. ಅಲ್ಲಿ ಸ್ವಲ್ಪ ಮಾತಾಡಿ ಬಂದು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿದೆ. ಇವತ್ತು ನಮಗೆ ಸಜ್ಜಿಗೆ ರೊಟ್ಟಿ. ಅದಕ್ಕೆ ಎಂತೆಲ್ಲ ಮರೆ, ಸಿಂಪಲ್. ಸಜ್ಜಿಗೆ ಹಾಕೋದು, ನೀರುಳ್ಳಿ ಹಾಕೋದು, ಕರಿ ಲೀವ್ಸ್ ಹಾಕೋದು, ಎಲ್ಲ ಹಾಕಿ ತಿರುಗಿಸೋದು. ಸ್ವಲ್ಪ ಉಪ್ಪು ಸಕ್ಕರೆ ಎಲ್ಲ ಹಾಕಿ ತಿರುಗಿಸ್ಬೇಕು. ಆಮೇಲೆ ಸ್ವಲ್ಪ ಹೊತ್ತು ಇಡಬೇಕು. ಹಾಗೆ ಸ್ವಲ್ಪ ಕೊಕೊನಟ್ ಹಾಕಬೇಕು. ಸ್ವಲ್ಪ ಹೊತ್ತು ಹಾಗೆ ಇಡಬೇಕು ಸೋಪ್ ಮಾಡಿ. ಅದು ಚೆನ್ನಾಗಿ ಮೆತ್ತಗಾಗ್ತದಲ್ಲ. ಆಮೇಲೆ ನೋಡಿ ಹೀಗೆ ಸಜ್ಜಿಗೆ ರೊಟ್ಟಿನ ತಟ್ಟಬೇಕು. ತಟ್ಟಿ ರೊಟ್ಟಿ ಮಾಡಬೇಕು. ಆಮೇಲೆ ಗರಿ ರೊಟ್ಟಿನ ಚೆನ್ನಾಗಿ ತಿನ್ನಬೇಕು. ಫ್ರೈಡೇ ಎಲ್ಲ ವೀಕೆಂಡ್ ಅಲ್ವಾ, ಲೇಟ್. ನಮ್ಮದು ಬ್ರೇಕ್ಫಾಸ್ಟ್ ಆಗುವಾಗಲೂ ಇಲ್ಲಿ 11:30 12 ಆಗ್ತದೆ. ಎಂತ ನಿನ್ನ ಕೂದಲಿನ ಅವಸ್ಥೆ ನೋಡ. ಬೆಳಗ್ಗೆ ಹೋಗುವಾಗ ಹೇಗಿರ್ತದೆ, ಬರುವಾಗ ಅವಸ್ಥೆ ನೋಡಿ ಕೂದಲು. ಅಷ್ಟು ಚೆಂದ. ನಾನು 2 ಜುಟ್ಟು ಹಾಕಿ ಕಳಿಸೋದು ಇವಳನ್ನು. ಬರುವಾಗ ಯಾವಾಗಲೂ ಹೀಗಿರ್ತದೆ ಎಕ್ಸ್ಟ್ರಾ ಇದು. ಬ್ರೇಕ್ಫಾಸ್ಟ್ ಮುಗಿಸಿ ನನ್ನ ಗಂಡ ಮತ್ತೆ ಏನೋ ಇವತ್ತು ರಿಪೇರ್ ಮಾಡ್ತಾ ಇದ್ದಾರೆ. ಅದು ಮಿಡ್ಲಲ್ಲಿ ಸೀಲಿಂಗ್ದು ಲೈಟ್ ಇರಲಿಲ್ಲ, ಅದನ್ನ ಫಿಕ್ಸ್ ಮಾಡಿದರು. ಆಮೇಲೆ ಇವತ್ತು ನಮಗೆ ಲಂಚಿಗೆ ನೋಡಿ ಏನಿದೆ, ಸಲಾಮನ್ ಫಿಶ್. ತುಂಬ ಒಳ್ಳೇದು ಮಾರೆ ಸಲಾಮನ್ ಫಿಶ್. ನನಗೆ ಗೊತ್ತಿಲ್ಲ ಊರಲ್ಲಿ ಎಂತ ಹೇಳ್ತಾರೆ ಇದಕ್ಕೆ ಅಂತ, ಈ ಫಿಶ್ಶಿಗೆ. ಆಫೀಸ್ 2 ದಿನ ರಜೆ ನೆಕ್ಕೆ ಕೊರ್ಪಿನ್ ಬಾಲ. ಹಲೋ, ಆಫೀಸಲ್ಲಿ 2 ದಿವಸ ರಜೆ ಕೊಡ್ತಾರಲ್ಲ, ಇದಕ್ಕೆ ಮೇನ್ ಇದಕ್ಕೆ ನಮಗೆ. ಅಲ್ಲಿ ಕೂಡ ದುಡಿಬೇಕು, ಇಲ್ಲಿ ಕೂಡ ದುಡಿಬೇಕು. ಎಂತ ಏನು ಪ್ರಯೋಜನ ಇಲ್ಲ. ನನ್ನ ಮಗಳು ಬೋರ್ ಆಗ್ತದೆ ಅಂತ. ನಮ್ಮದು ಒಂದೇ ಸೊಲ್ಯೂಷನ್ ಬೋರ್ ಆಗುವಾಗ, ಡ್ರಾಯಿಂಗ್ ಮಾಡು, ಕಲರ್ ಮಾಡು ಅಂತ ಹೇಳೋದು. ಯಾವಾಗ ನೋಡಿದರೂ ಟಿ ವಿ ನೋಡ್ತಾ ಇರ್ತಾಳೆ. ಆಮೇಲೆ ಇದೇ ಒಂದೇ ಸೊಲ್ಯೂಷನ್ ಇರೋದು, ಕಲರಿಂಗ್ ಮಾಡು ಅಂತ ಹೇಳೋದು ನಾವು. ಈ ಸರ್ತಿ ಹೀಗೆ ವೀಕೆಂಡ್ ಮನೆಯಲ್ಲೇ. ನನ್ನ ಮಗ ಮನೆಯಿಂದ ಹೊರಗೆ ಬಂದ ತಕ್ಷಣ ಓಡೋದು ನೋಡಿ ರೋಡಲ್ಲಿ. ನಮ್ಮ ಮನೆಯ ಆಪೋಸಿಟ್ ಒಂದು ವಿಲ್ಲ ಇದೆ, ಅಲ್ಲೊಂದು ಮನೆ ಇದೆ. ಅವ್ರು ಹೇಗೆ ಇಟ್ಕೊಂಡಿದ್ದಾರೆ ನೋಡಿ. ಒಳ್ಳೆ ಊರಿಗೆ ಹೋದಾಗ ಆಗ್ತದೆ ಅವ್ರ ಮನೆಗೆ ಎಂಟ್ರಿ ಕೊಟ್ಟರೆ. ಫುಲ್ ಹಾಡನ್ನೆಲ್ಲ ನೋಡಿ, ಮನೇನ ಫುಲ್ ನೋಡಿ ಹೀಗಿಟ್ಟು. ಅವ್ರು ಏನು ಕೋಳಿ ಸಾಕ್ತಾ ಇದ್ದಾರೆ. ಆಮೇಲೆ ಬರ್ಡ್ಸ್ ಇದೆ, ತುಂಬ ಇದೆ. ಇದು ಸಣ್ಣ ಸ್ಪೇಸ್ನ ಅವ್ರು ಫುಲ್ ಗಾರ್ಡನಿಂಗ್ ಎಲ್ಲ ಮಾಡಿ ಅವ್ರದ್ದೇ ಇದೆಲ್ಲ ಅರೇಂಜ್ಮೆಂಟ್. ಆ್ಯಕ್ಚುಲಿ ಅದು ಡೆಸರ್ಟ್ ಟೈಪ್ ಇತ್ತು, ಬರೀ ಹೊಯ್ಗಿದ್ದು. ಅದನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ, ಗ್ರೀನರಿ. ಒಳ್ಳೆ ನಮಗೆ ಊರಿಗೆ ಬಂದಾಗ ಆಗ್ತದೆ. ಇದೆಲ್ಲ ನಮಗೆ ಮಂಗಳೂರು ಬಂದಾಗ ಆಯಿತು. ಇಲ್ಲಿನೂ ಹೋದರೆ ಸಾಕು, ಮಂಗಳೂರು ಹೋದಾಗ ಆಗ್ತದೆ. ಇದು ಅವರ ಮನೆಯ ಫ್ರಂಟ್ ನೋಡಿ, ಫುಲ್ ಫ್ಲವರ್ಸ್ ಅದು ಇದು ಗ್ರೀನರಿ. ಒಳ್ಳೆ ಗಾರ್ಡನ್ ಮಧ್ಯದಲ್ಲೇ ಅವ್ರ ಮನೆ ಇದ್ದಾಗ ಅನಿಸುತ್ತೆ. ಅಲ್ಲಿ ಏನಿಲ್ಲ ಅಂತಿಲ್ಲ. ಇವನು ಅಲ್ಲಿಗೆ ಹೋಗೋದು, ಇಂಥ ಹೊರಗಡೆ ಎಲ್ಲ ಫಿಶ್ ಅಕ್ವೇರಿಯಮಲ್ಲಿ ಇಟ್ಟಿದ್ದಾರೆ, ಬೋಟ್ಸ್ ಎಲ್ಲ ಇದೆ. ಅದನ್ನ ನೋಡೋಕ್ಕೆ ಡೈಲಿ ಒಂದ್ಸರಿ ಹೋಗ್ತಾನೆ ಈವ್ನಿಂಗ್. ಅವನಿಗೆ ಮಕ್ಕಳಿಗೆ ಅದೇ ಖುಷಿ ಅಲ್ವಾ, ಅಲ್ಲೋಗಿ ನೋಡಿ ಬರೋದು. ಮತ್ತು ನನಗೆ ಕೂಡ ಇಷ್ಟ ಹೋಗಿ ಒಂದು ರೌಂಡ್ ಹೊಡೆದು ಬರೋದು ಅವ್ರ ಮನೆ ಹತ್ರ. ಇಲ್ಲಿ ನೋಡಿ ಯಾರಾದರೂ ಹೇಳ್ತಾರೆ ಇದು ಗಲ್ಫ್ ಕಂಟ್ರಿ ಅಂತ. ಒಳ್ಳೆ ಊರು ಇದ್ದಾಗಿಲ್ವಾ. ನಾನಿರೋದು ವೆಸ್ಟರ್ನ್ ರೀಜನ್ ಆಫ್ ಅಬುದಾಬಿ. ಸೊ ಇದು ಸ್ವಲ್ಪ ಸಿಟಿಯಿಂದ ದೂರ ಇದೆ, ಬಿಕಾಸ್ ನನ್ನ ಹಸ್ಬೆಂಡ್ ವರ್ಕ್ ಮಾಡೋದು ಪೆಟ್ರೋಲಿಯಂ ಗ್ಯಾಸ್ ಕಂಪನಿಗೆ. ಸೊ ಪೆಟ್ರೋಲಿಯಂ ರಿಲೇಟೆಡ್ ಯಾವುದೇ ಕಂಪನಿಯಲ್ಲಿದೆಲ್ಲ ಎಲ್ಲ ಸಿಟಿಯಿಂದ ದೂರನೇ ಇರೋದು. ಹಾಗೆ ನಮಗೆ ಇಲ್ಲಿ ಸ್ಟೇ ಆಗಲಿಕ್ಕೆ ಫ್ಲ್ಯಾಟ್ಸ್ ಎಲ್ಲ ಕಮ್ಮಿ, ನಮಗೆ ಜಾಸ್ತಿ ವಿಲ್ಲಾಸೇ ಸಿಗೋದು. ಸೊ ಈ ಲೋಕಲ್ಸ್ ವಿಲ್ಲಾಸ್ ಎಲ್ಲ ರೆಂಟಿಗೆ ಇರ್ತದೆ ಇಲ್ಲಿ. ವಿಲ್ಲಾಸ್ ಬೆಸ್ಟ್ ಮಾರೆ. ಅಲ್ಲಿ ಒಂದು ರೌಂಡ್ ಹೋಗಿ ಬರೋಷ್ಟರಲ್ಲಿ ನನ್ನ ಮಗಳ ಕೆಲಸ ನೋಡಿ, ಎಲ್ಲ ಸ್ವಚ್ಛ ಭಾರತ್ ಆಗ್ತಿದೆ ಇಲ್ಲಿ. ಇವಳು ಇಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಮಾಡ್ತಾ ಇದ್ದಾಳೆ. ಮೋದಿಜಿ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾಳೆ. ಈ ಶೋ ಕ್ಲೀನ್ ಮಾಡ್ತಾರೆ ಮಗ. ವೆರಿ ಗುಡ್ ಯಾ. ಫುಲ್ ಕ್ಲೀನಿಂಗೆ. ಇಶಿ
ಮೋದಿಜಿ ದಾದ ಪಂತೇರು ಸ್ವಚ್ಛ ಸ್ವಚ್ಛ ಭಾರತ್ ಅದೇ ಅಯ್ಯೋ ಸ್ವಲ್ಪ ಅಪ್ರಿಷಿಯೇಷನ್ ಕೊಟ್ಟಿದ್ದು ಇವಳು ವಿಲ್ಲದ ಹೊರಗಡೆ ಮೇನ್ ರೋಡಿಗೆ ಹೋಗಿದ್ಲು. ಸ್ವಲ್ಪ ಹೇಳಿದ್ದೆ ವೆರಿ ಗುಡ್ ಅಂತ. ಇವಳ್ದು ಕ್ಲೀನಿಂಗು. ನನ್ನ ಮಗ ಸೈಕಲಲ್ಲಿ ಒಂದು ರೌಂಡ್ ಪಪ್ಪನ ಜೊತೆ ಒಂದು ರೌಂಡು ಸೈಕ್ಲಿಂಗ್ ಹೋಗಿ ಬಂದ. ಅವನಿಗೆ ತುಂಬ ಇಷ್ಟ ಸೈಕಲಲ್ಲಿ ಒಂದು ರೌಂಡ್ ಹೊಡಿಯೋದಂದರೆ. ಹಾಗೆ ಈವ್ನಿಂಗ್ ಸೈಕ್ಲಿಂಗ್ ಹೋಗಿದ್ರು ಅವರು. ನಮ್ಮ ಫ್ರೆಂಡ್ಸ್ ಮಕ್ಕಳೆಲ್ಲ ಹೊರಗೆ ಆಟ ಆಡ್ತಾ ಇರ್ತಾರೆ ಸಂಜೆ ಆಗೋಷ್ಟರಲ್ಲಿ. ನೋಡಿ ಎಲ್ಲರೂ ಇದ್ದಾರೆ. ನನ್ನ ಮಗನಿಗೆ ಅವರನ್ನು ನೋಡಿದ ತಕ್ಷಣ ತುಂಬ ಖುಷಿ ಆಗ್ತದೆ. ಹಾಂ ನೋಡಿ ಈಗ ಓಡ್ತಾನೆ ಆಟ ಆಡಲಿಕ್ಕೆ. ಓ ನನ್ನ ಮಗ ಅಂಬಾನಿಗಿಂತ ದೊಡ್ಡ ಮನೆ ಕಟ್ಟುವ ಅಂದಾಜಲ್ಲಿದ್ದಾನೆ. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತಾ ಇದ್ದಾನೆ. ಫ್ಯೂಚರಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ತಾನಾ ಅಂತ. ಅಂಬಾನಿಗಿಂತ ದೊಡ್ಡ ಮನೆ ಕಟ್ಟುವ ಅಂದಾಜಲ್ಲಿದ್ದಾನೆ. ಅಯ್ಯೋ ಬಿದ್ದೋಯ್ತಲ್ಲ. ಇದು ಬಾಜನ ಕರಿ ಇದ್ದು ಹೋಗಿದೆ. ಇದನ್ನು ಈಗ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಇದನ್ನು ಸ್ವಚ್ಛತೆಯನ್ನು ನಾವು ಇದರ ಇದು ಯಾರು ಮಾಡಿ ಗೊತ್ತುಂಟಾ? ಇವರೇ ಗೊತ್ತಂడి. ವಾಟರ್ ಡಿಟರ್ಜೆಂಟ್ ಪೌಡರ್ ಬಾಯ್ಲಿಂಗ್ ಯಾವ್ದಾಯ್ತು? ಸಾಕು ಲೆಟ್ ಇಟ್ ಬಾಯ್ಲ್. ಅದು ಬಾಯ್ಲ್ ಆಗಲಿ ಅಂತ ಇಟ್ಟೋಗಿದ್ದು. ಬಾಯ್ಲ್ ಆಗಿದ್ದು ಎಲ್ಲ ಜಲಪಾತ ಕೆಳಗೆ ಬಂದಿತ್ತು ವಾಲ್ಕೆನೋ ಹಾಗೆ. ಆಮೇಲೆ ಕ್ಲೀನಿಂಗ್ ಒಂದು ಮಾಡೋದಿತ್ತು ನನಗೆ ಫುಲ್ಲು. ಆದರೂ ನೋಡಿ ಮರೆ ಎಷ್ಟು ಕ್ಲೀನಾಗಿದೆ ಅಂತ. ಎಂಥದೇ ಆಗಲಿ ಕ್ಲೀನ್ ಆಯಿತು ಮರೆ. ಕಪ್ಪು ಆಗಿತ್ತು. ನಾನು ಹೋಗೋದಿಲ್ಲ ಅಂದ್ಕೊಂಡಿದ್ದೆ. ಇವರಿಗೆ ನಾನು ಸ್ವಲ್ಪ ಹೇಳಿದೆ, ನಿಮ್ಮಿಂದಾಗಿ ನನ್ನ ಪಾತ್ರ ಕಪ್ಪಾಯಿತು ಅಂತ. ಆಗ ಅವರು ಎಂಥದ್ದೆಲ್ಲ ಸರ್ಚ್ ಮಾಡಿ ಹೇಳಿದರು, ಹೀಗೆ ಮಾಡು ಅಂತ. ನೋಡಿ ಪಳ ಹೊಲಿತಾ ಇದೆ ಈಗ. ಆಗ ಕಪ್ಪಾಗಿತ್ತಲ್ಲ, ಈಗ ನೋಡಿ ಫುಲ್ ಬ್ರೈಟ್ ಆಗಿದೆ. ಈಗ ಸ್ವಲ್ಪ ನೀರು ಹಾಕಿ ಸರ್ಫ್ ಹಾಕಿ ಬಾಯ್ಲ್ ಮಾಡಿ ಅಷ್ಟೇ. ಆಮೇಲೆ ತಿಕ್ಕಿ ತೊಳೀರಿ, ಹೋಗ್ತದೆ ಬ್ಲ್ಯಾಕ್ ಎಲ್ಲ. ನನ್ನಾಗಿ ಇಟ್ಟು ಎಲ್ಲೂ ಹೋಗ್ಬೇಡಿ, ವಾಲ್ಕೆನೋ ಆಗ್ತದೆ ಅದು. ನನ್ನ ಮಗಳು 9 ಆಗುವಷ್ಟರಲ್ಲಿ ಮಲಗ್ತಾಳೆ ಪಾಪ. 9 ಗಂಟೆ ಮಲಗಿ ಬಿಡ್ತಾಳೆ. ಬಿಕಾಸ್ ಬೆಳಗ್ಗೆ ಬೇಗ ಹೇಳ್ತಾಳಲ್ಲ. 5 ಎಬ್ಬಿಸ್ತೀನಿ ಅವಳನ್ನ. 6 ಬಸ್ ಇರ್ತದೆ. ಹಾಗೆ ಇವನ್ ನೋಡಿ ಎಷ್ಟು ಉಪದ್ರವನೇ ಮಾಡೋದು. ಓಕೆ ಫ್ರೆಂಡ್ಸ್, ಗುಡ್ ನೈಟ್. ಟೈಮ್ ಎಷ್ಟು ಗೊತ್ತುಂಟ? 12 o'clock ಆಯ್ತು ಇಲ್ಲಿ. ಇನ್ನು ಮಲಗೋದು. ನಾನು ಎಡಿಟ್ ಮಾಡೋದು ಯಾವ ಗೊತ್ತುಂಟ? ನನ್ನ 2 ಮಕ್ಕಳು ಮಲಗಿದ ಮೇಲೆ ಎಡಿಟ್ ಮಾಡೋದು. ಮಗಳ ಪ್ರಾಬ್ಲಮ್ ಇಲ್ಲ, ಬಟ್ ನನ್ನ ಮಗ ಇದ್ದಾನಲ್ಲ ತುಂಬ ಪೋಖ್ರಿ ಅವನು. ಸೊ ಅವನು ಮಲಗುವಾಗಲೇ 11 ಎಲ್ಲ ಆಗ್ತದೆ. ಸೊ ಅವನು ಮಲಗಿದ ಮೇಲೆ ನಾನು ಯಾವಾಗಲೂ ವ್ಲಾಗ್ಸ್ ಎಡಿಟ್ ಮಾಡಿ ಹಾಕೋದು. ಸೊ ನನಗೆ ಟೈಮ್ ಸಿಗೋದು ತುಂಬ ಕಷ್ಟ. ಬಿಕಾಸ್ ನನ್ನ ಹಸ್ಬೆಂಡ್ ವರ್ಕಿಗೆ ಹೋದರೆ ಅವ್ರು ಬೆಳಗ್ಗೆ 5 ಹೋದರೆ ಸಂಜೆ 7 ಬರೋದು. ಎಲ್ಲರೂ ಮಲಗಿದ್ದಾರೆ, ಗಂಡ ಮಕ್ಕಳು ಎಲ್ಲರೂ ಮಲಗಿದ್ದಾರೆ. ನಾನೊಬ್ಬಳೇ ಈಗ ಮಾತಾಡ್ತಾ ಇದ್ದೀನಿ. ಬಿಕಾಸ್ ಈಗ ಮಾತ್ರ ಪೀಸ್ಫುಲ್ ಟೈಮ್ ಅಂದರೆ. ಇಲ್ಲದೆ ನಮ್ಮ ಮನೆಯಲ್ಲಿ 24 ಗಂಟೆನೂ ಟಿ ವಿ ಛಾಯ ಅಂತ ಇರ್ತದೆ. ಅದಾದಮೇಲೆ ಕಾಪಿರೈಟ್ ಬರ್ತದೆ. ಹಾಗೆ ನಾನು ವಾಯ್ಸ್ ಜಾಸ್ತಿಯಾಗಿ ವಾಯ್ಸ್ ಓವರ್ ಕೊಡ್ತಾ ಇರ್ತೀನಿ. ಬಟ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ಯೋಚನೆ ಮಾಡಿ ಅಟ್ಲೀಸ್ಟ್ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ಯೋಚನೆ ಮಾಡಿ ನನ್ನ ಮಗನಿಗೆ 1.5 ವರ್ಷ ಆಗಿ, ಇನ್ನು ನವಂಬರ್ ಆಗೋಷ್ಟರಲ್ಲಿ 2 ವರ್ಷ ಆಗ್ತದೆ. ಫೈನಲಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ನಿಮ್ಮ ಸಪೋರ್ಟ್ ಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹೇಳಿ ಸಬ್ಸ್ಕ್ರೈಬ್ ಮಾಡಿ.